ನಮ್ಮ ಕಾಲಕ್ಕೆ ಈ ಕಾಲಕ್ಕೆ ಪೂರ್ತಿ ವಿರುದ್ಧ ನಡೀತಾ ಇದೆ. ನಮ್ಮ ಕಾಲದಲ್ಲಿ ನಾನು 100 ಚಿತ್ರ ಮಾಡಿ 105 ಚಿತ್ರ ಅಂತ ಹೇಳ್ತಿ ಅಲ್ವಾ. ಶಿವರಾಜ್ ಕುಮಾರ್ ಇದ್ದಾರೆ, ರವಿಚಂದ್ರನ್ ಇದ್ದಾರೆ, ವಿಷ್ಣುವರ್ಧನ್ ಇದ್ದಾರೆ, ಅಂಬರೀಶ್ ಅವರು ಇದ್ದಾರೆ, ಶಂಕರ್ ನಾಗ್ ಇದ್ದಾರೆ, ಅನಂತ್ ನಾಗ್ ಇದ್ದಾರೆ, ಟೈಗರ್ ಪ್ರಭಾಕರ್ ಇದ್ದಾರೆ, ಕಾಶಿನಾಥ್ ಇದ್ದಾರೆ. ಈ ತರ ಹೇಳ್ತಾ ಬಂದ್ರೆ ಆ ಕಾಲದಲ್ಲಿ ₹1,00,000 ಸ್ಟ್ಯಾಂಪ್ ಪೇಪರ್ ಇದೆ, ₹50,000 ಸ್ಟ್ಯಾಂಪ್ ಪೇಪರ್ ಇದೆ, ₹10,000 ಸ್ಟ್ಯಾಂಪ್ ಪೇಪರ್ ಇದೆ. ಆ ರೀತಿ ₹100 ಸ್ಟ್ಯಾಂಪ್ ಪೇಪರ್ ಇದೆ. ಸಿನಿಮಾ ನೋಡ್ಬೇಕಾದ್ರೆ ಯಾಕೆ ನೋಡ್ಬೇಕು ಅನ್ನೋದು ಆಡಿಯನ್ಸ್ ಯೋಚನೆ ಮಾಡ್ತಾರೆ. ಆ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅಭಿಮಾನ ಸಂಘಗಳಿದೆ, ಫಾಲೋಯರ್ಸ್ ಇದ್ದಾರೆ. ಇವಾಗ ಅದನ್ನ ಕಳ್ಕೊಂತ ನಾವು. ಅವರೆಲ್ಲ ಇವಾಗ ಇಲ್ಲ, ಅವರೆಲ್ಲ ನಮ್ಗೆ ದೂರ ಆಗಿದ್ದಾರೆ. ಇರೋರ್ನಲ್ಲಿ ಏನೋ ಚಾಲೆಂಜ್ ಕಾಣ್ತಾ ಇಲ್ಲ. ಒಂದು 20 ಜನ ಹೀರೋಸ್ ಬೇಕು ನಮ್ಗೆ ಇಂಡಸ್ಟ್ರಿಗೆ. ಪ್ರತಿ ತಿಂಗಳು 1-2 ಸಕ್ಸಸ್ ಆಗಬೇಕು. ರಾಜ್ಕುಮಾರ್ ಅಂತವ್ರು ಆಗದೆ ಇದ್ರು ಒಂದು 20 ಜನ ಒಳ್ಳೆ ಹೀರೋಸ್ ಇದ್ದಾರೆ. ಬಟ್ ನಿರ್ದೇಶಕರು ತಪ್ಪಾಗಬಹುದು, ನಿರ್ಮಾಪಕರು ತಪ್ಪಾಗಬಹುದು, ಕಲಾವಿದರು ತಪ್ಪಾಗಬಹುದು. ನಾವೇ ಆಡಿಯನ್ಸ್ ಡೇ ಟು ಡೇ ಕಳ್ಕೊಂತ ಇದೀವಿ ನಾವು. ಎಂಟೈರ್ ಇಂಡಿಯಾದಲ್ಲಿ ನಿಮ್ಗೆಲ್ಲ ಗೊತ್ತಿರೋದೇನಿಲ್ಲ, ತೆಲುಗವರು ನಮ್ಗಿಂತ ಕಷ್ಟದಲ್ಲಿದ್ದಾರೆ, ತಮಿಳ್ನವರು ನಮ್ಗಿಂತ ಕಷ್ಟದಲ್ಲಿದ್ದಾರೆ. ಒಂದು ಮಲಯಾಳಂ ಅವರು ಮಾತ್ರ ಒಂದು ಕಂಟೆಂಟ್ ಇಟ್ಕೊಂಡು ಅವರ ಮಾರ್ಕೆಟ್ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಇವನ್ ಹಿಂದಿ ಆಲ್ಸೋ ನಿಮ್ಗೆ ಗೊತ್ತಿಲ್ಲದೆ ಏನಿಲ್ಲ. ಏನೋ ಒಂದು ಬಗ್ಗೆ ಮಾತಾಡ್ತೀವಿ ನಾವು, ಅದರಿಂದ 100 ಪಿಕ್ಚರ್ಸ್ ಫ್ಲಾಪ್ ಆಗ್ತಾ ಇದೆ. ತೆಲುಗಿನಲ್ಲಿ ಪ್ಯಾನ್ ಇಂಡಿಯಾ ಅನ್ನೋದು 5-6 ಪಿಕ್ಚರ್ ಬಿಟ್ಟು ಉಳಿದವರು ಡಿಸಾಸ್ಟರ್ ಆಗ್ತಾ ಇದ್ದಾರೆ. ಕಂಟೆಂಟ್ ಜೊತೆಯಲ್ಲಿ ಕಲಾವಿದರು ಬೇಕು, ಒಳ್ಳೆ ಟೆಕ್ನಿಷಿಯನ್ಸ್ ಬೇಕು. ಚೆನ್ನಾಗಿ ಮಾಡಿದ್ರೆ ಜನ ತಪ್ಪದೇ ಬರ್ತಾರೆ. ಆ ಹೋಪ್ ನನಗಿದೆ. ಈ ಕಾಮನ್ ಮ್ಯಾನೇ ಒಂದು ಸಾಕ್ಷಿ ಆಗಬಹುದು. ನಿರ್ಮಾಪಕರ ಧೈರ್ಯ ಇದೆ, ನಮ್ಮ ಟೀಮ್ ಚೆನ್ನಾಗಿ ಮಾಡಿದೀವಿ, ಒಳ್ಳೆ ಕಲಾವಿದರೆಲ್ಲ ಇದ್ದಾರೆ. ತಪ್ಪದೇ ಒಂದು ಒಳ್ಳೆ ಓಪನಿಂಗ್ ಬರುತ್ತಂತ ನಮ್ಗೆ ಒಂದು ಹೋಪ್ ಇದೆ ಗಿರೀಶ್ ಅವರೇ.